ಇವತ್ತು ನಾನು ನೆಕ್ಸ್ಟ್ ಟಾಪಿಕ್ ಯಾವ್ದಿದೆ ಅಂತ ಹೇಳ್ತಿದ್ದೇನೆ. ನೆಕ್ಸ್ಟ್ ಟಾಪಿಕ್ ಯಾವ್ದಿದೆ ಅಂದ್ರೆ ರಿವಿಸಿಟಿಂಗ್ ಪ್ಲೇಸ್ ವ್ಯಾಲ್ಯೂ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ರಿವಿಸಿಟಿಂಗ್ ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಹೇಳ್ತಿದ್ದೇನೆ. ರಿವಿಸಿಟಿಂಗ್ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಪ್ಲೇಸ್ ವ್ಯಾಲ್ಯೂನ ಇಲ್ಲಿ ಬಳಸ್ಕೊಂಡು ನಾವು ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಈ ನಂಬರ್ಸ್ ನ ಬರಿಬೇಕು. ರಿವಿಸಿಟ್ ಪ್ಲೇಸ್ ವ್ಯಾಲ್ಯೂ. ರಿವಿಸಿಟ್ ಅಂದ್ರೆ ಮರಳಿ, ಪ್ಲೇಸ್ ವ್ಯಾಲ್ಯೂನ ಇಲ್ಲಿ ನೋಡ್ತಿದ್ದೇವೆ ನಾವು. ಇಲ್ಲಿ ಕೊಟ್ಟಿರೋ ನಂಬರ್ಸ್ ಗಳದ್ದು ನೀವು ಪ್ಲೇಸ್ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಎಕ್ಸ್ಪೆಂಡೆಡ್ ಫಾರ್ಮ್ ಅಲ್ಲಿ ಬರಿಬೇಕು. ಹೇಗೆ ನಾನು ಮೊದಲಿನ ವಿಡಿಯೋಸ್ ಅಲ್ಲಿ ಬೇಸಿಕ್ಸ್ ಹೇಳುವಾಗ ಹೇಳಿದ್ದೆ. ನಾನು ನಿಮ್ಗೆ ನಾನು ಹೇಳ್ತಿರೋ ಎಲ್ಲ ಟಾಪಿಕ್ಸ್ಗಳು ಅರ್ಥವಾಗ್ಬೇಕಂದ್ರೆ ಮೊದಲಿನಿಂದ ಬೇಸಿಕ್ಸ್ ಎಲ್ಲ ವಿಡಿಯೋಸ್ ನೋಡಿ. 9 ವಿಡಿಯೋಸ್ ಬೇಸಿಕ್ಸ್ ಇವೆ, ಅವೆಲ್ಲವನ್ನ ನೋಡಿ. ಆಮೇಲೆ ನಾನು ಫಸ್ಟ್ ಇಂಟ್ರೊಡಕ್ಷನ್ ಟಾಪಿಕ್ ಏನ್ ಹೇಳಿದ್ದೇನೆ, ನೋವಿಂಗ್ ಅವರ್ ನಂಬರ್ಸ್ ಮೇಲೆ, ಅದನ್ನೆಲ್ಲ ನೋಡಿ ನೀವು ನಾನು ಏನ್ ಕ್ವಶನ್ಸ್ ಸಾಲ್ವ್ ಮಾಡ್ತಿರ್ತೀನಲ್ವಾ ಅವಕ್ಕೆ ಬರ್ಬೇಕು. ಈ ವಿಡಿಯೋ ನೋಡತ್ತಿದ್ರೆ ಮೊದಲು ಡೈರೆಕ್ಟ್ ಇದೆ ವಿಡಿಯೋ ನೋಡ್ಬೇಡಿ, ಮೊದಲಿನ ವಿಡಿಯೋಸ್ ಎಲ್ಲವೂ ನೋಡಿ ಇದಕ್ಕೆ ಬನ್ನಿ. ಬನ್ನಿ ಹಾಗಾದ್ರೆ ಇಲ್ಲಿ ಇದನ್ನ ನಾವು ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಬರಿಬೇಕಾದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ಡಿಜಿಟ್ಸ್ ನ ನೋಡ್ಬೇಕು. ಡಿಜಿಟ್ಸ್ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ನೋಡ್ಬೇಕು. ಯಾವ ಡಿಜಿಟ್ ಇದೆ ಅಂತ ನೋಡ್ಬೇಕು. ಅದಾದ್ಮೇಲೆ ಡಿಜಿಟ್ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ನೋಡಿ ಅದ್ರ ಪ್ಲೇಸ್ ವ್ಯಾಲ್ಯೂ ಏನಾಗ್ತದೆ ನೋಡಿ ನಾವು ಎಕ್ಸ್ಪಾಂಡೆಡ್ ಫಾರ್ಮ್ ನ ಬರಿಬೇಕು. ಈಗ ಫಸ್ಟ್ 8 ಅನ್ನೋ ಡಿಜಿಟ್ ಯಾವ ಪ್ಲೇಸ್ ಅಲ್ಲಿ ಇದೆ, ರೈಟ್, ಒನ್ಸ್ ಪ್ಲೇಸ್ ಅಲ್ಲಿ 8 ಇದೆ. ಹಾಗಾದ್ರೆ ಇಲ್ಲಿ 8 ಬರೀರಿ. ಅದು ಯಾವ ಪ್ಲೇಸ್ ಅಲ್ಲಿ ಇದೆ, ಒನ್ಸ್ ಪ್ಲೇಸ್ ಅಲ್ಲಿ. ಸೊ ಇಲ್ಲಿಂದ 8 ಇಂದ ಸ್ಟಾರ್ಟ್ ಮಾಡೋದು ಬೇಡ, ಲೆಫ್ಟ್ ಟು ರೈಟ್ ಹೋಗೋಣ. ಲೆಫ್ಟ್ ಇಂದ ರೈಟ್ ಗೆ ಹೋಗೋಣ. ಲೆಫ್ಟ್ ಇಂದ ರೈಟ್ ಗೆ ಹೋಗುವಾಗ ಫಸ್ಟ್ ಡಿಜಿಟ್ 7. 7 ಯಾವ ಪ್ಲೇಸ್ ಅಲ್ಲಿ ಇದೆ, ರೈಟ್, 10 ಪ್ಲೇಸ್ ಅಲ್ಲಿ ಇದೆ. 10 ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಇದೆ, 7. ಯಾವ ಪ್ಲೇಸ್ ಅಲ್ಲಿ ಇದೆ, 10 ಪ್ಲೇಸ್ ಅಲ್ಲಿ. ಅದಕ್ಕೆ ಏನ್ ಆಡ್ ಮಾಡಬೇಕು, 8. ಯಾವ ಪ್ಲೇಸ್ ಅಲ್ಲಿ ಇದೆ, ಒನ್ಸ್ ಪ್ಲೇಸ್. ಸೊ ಇದು ಎಲ್ಲನ್ನ ಟೋಟಲ್ ಆಗಿ ಸಾಲ್ವ್ ಮಾಡಿದ್ರೆ ನಿಮ್ಗೆ ಮತ್ತೆ ಇದೇ ಸಿಗ್ತದೆ. ಹೇಗೆ, 10 ಗೆ 7 ಅನ್ನ ಮಲ್ಟಿಪ್ಲೈ ಮಾಡಿ ಅಂದ್ರೆ 7 ಇಂಟು 10 70. 7 10s are 70. 8 1s are 8. 70 plus 8 78. ಇದು ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಹೀಗೆ ಬರೀತಾರೆ. ನೆಕ್ಸ್ಟ್ ರೈಟ್ ಇಂದ ಲೆಫ್ಟ್ ಗೆ ಹೋಗಿ. ಯಾವ ಡಿಜಿಟ್ ಇದೆ, 2. ಯಾವ ಪ್ಲೇಸ್ ಅಲ್ಲಿ ಇದೆ, 100. ದೆನ್ ಆಡ್ ಮಾಡಿ. ನೆಕ್ಸ್ಟ್ ಡಿಜಿಟ್ ಯಾವ ಪ್ಲೇಸ್ ಅಲ್ಲಿ ಇದೆ, 10. ಮತ್ತೆ ನೆಕ್ಸ್ಟ್ ಡಿಜಿಟ್ ಯಾವ ಪ್ಲೇಸ್ ಅಲ್ಲಿ ಇದೆ, ಒನ್ಸ್ ಪ್ಲೇಸ್ ಅಲ್ಲಿ. ಇದು ಇದರ ಎಕ್ಸ್ಪಾಂಡೆಡ್ ಫಾರ್ಮ್. ಇದು ಎಲ್ಲ ಮತ್ತೆ ಸಾಲ್ವ್ ಮಾಡಿದ್ರೆ ನಿಮ್ಗೆ ಇದೇ ನಂಬರ್ ಸಿಗ್ತದೆ. ಇಲ್ಲಿ ಬನ್ನಿ, ರೈಟ್ ಟು ಲೆಫ್ಟ್ ಟು ರೈಟ್ ಹೋಗಿ. ಫಸ್ಟ್ ಡಿಜಿಟ್ 5 ಇದೆ, ಅದು ಯಾವ ಪ್ಲೇಸ್ ಅಲ್ಲಿ ಇದೆ, 1000 ಪ್ಲೇಸ್ ಅಲ್ಲಿ ಇದೆ. 4th ಪ್ಲೇಸ್ ಬರ್ತಂದ್ರೆ 1000. 5th ಪ್ಲೇಸ್ ಬರ್ತಂದ್ರೆ 10,000. ಇಲ್ಲಿ 4th ಪ್ಲೇಸ್ ಅಲ್ಲಿ ಇದೆ, 1000 ಇದೆ. ನೆಕ್ಸ್ಟ್ ಡಿಜಿಟ್ ಆಡ್ ಮಾಡಬೇಕು. ಯಾವ ಪ್ಲೇಸ್ ಅಲ್ಲಿ ಇದೆ, 100. ಆಮೇಲೆ ನೆಕ್ಸ್ಟ್ ಡಿಜಿಟ್ ಅನ್ನ ಆಡ್ ಮಾಡಬೇಕು. 7 ಯಾವ ಪ್ಲೇಸ್ ಅಲ್ಲಿ ಇದೆ, 10. ಮತ್ತೆ ನೆಕ್ಸ್ಟ್ ಆಡ್ ಮಾಡಬೇಕು 8 ಯಾವ ಪ್ಲೇಸ್ ಅಲ್ಲಿ ಇದೆ, 1. ಇದು ಎಕ್ಸ್ಪಾಂಡೆಡ್ ಫಾರ್ಮ್. ಇದು ಮತ್ತೆ ಎಲ್ಲ ಸಾಲ್ವ್ ಮಾಡಿದ್ರೆ ಇದು ಸಿಗ್ತದೆ. ನೆಕ್ಸ್ಟ್ ಲೆಫ್ಟ್ ಟು ರೈಟ್ ಮೂವ್ ಆಗ್ರಿ. ಫಸ್ಟ್ ಯಾವುದು, 4 ಯಾವ ಪ್ಲೇಸ್ ಅಲ್ಲಿ ಇದೆ, 5th ಪ್ಲೇಸ್ ಅಲ್ಲಿ ಇದೆ. 1 2 3 4 5. 5th ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ಹೇಳಿದ್ದೆ ನಾನು 10,000. ಅದಕ್ಕೆ ಮತ್ತೇನ ಆಡ್ ಮಾಡಬೇಕು, ನೆಕ್ಸ್ಟ್ ಡಿಜಿಟ್ ಯಾವುದು, 5. ಅದು ಯಾವ ಪ್ಲೇಸ್ ಅಲ್ಲಿ ಇದೆ, 1000 ಪ್ಲೇಸ್, 4th
ಪ್ಲೇಸ್ ಅಲ್ಲಿದೆ. ಅದ್ರ ಪ್ಲೇಸ್ ವ್ಯಾಲ್ಯೂ ಏನಾಗ್ತದೆ 1000. ಫೋರ್ತ್ ಪ್ಲೇಸ್ ಅಲ್ಲಿದೆ, ಅದಕ್ಕೆ 1000 ಅಂತಾರೆ. 5 into 1000 5000 ಇದರ ಪ್ಲೇಸ್ ವ್ಯಾಲ್ಯೂ ಇದು. ನೆಕ್ಸ್ಟ್ ಏನ್ ಆಡ್ ಮಾಡಬೇಕು 2, ಅದು 100 ಪ್ಲೇಸ್ ಅಲ್ಲಿದೆ. ನೆಕ್ಸ್ಟ್ 7, ಇದು 10 ಪ್ಲೇಸ್ ಅಲ್ಲಿ. ನೆಕ್ಸ್ಟ್ 8, ಇದು 1 ಪ್ಲೇಸ್ ಅಲ್ಲಿ. ಈ ತರಾನು ಬರಿಬಹುದು ನಾವು. ಇದನ್ನ ಮತ್ತೆ ಇನ್ನೊಂದು ಫಾರ್ಮ್ ಅಲ್ಲಿ ಹೇಗೆ ಬರೀತಾರೆ 2 into 100 200. ಈ ತರಾನು ಬರಿಬಹುದು ನಾವು. ಹೀಗೇನು ಬರಿಬಹುದು, ಹೀಗೇನು ಬರಿಬಹುದು. ಇವ್ ಎರಡು ಇದರದ್ದು ಎಕ್ಸ್ಪಾಂಡೆಡ್ ಫಾರ್ಮ್ ಅದೇ. ಇದನ್ನು ಎಕ್ಸ್ಪಾಂಡೆಡ್ ಫಾರ್ಮ್ನೇ, ಇದನ್ನು ಎಕ್ಸ್ಪಾಂಡೆಡ್ ಫಾರ್ಮ್ನೇ. ಇದ್ರದ್ದು ಹೇಳಿ ನೋಡೋಣ. ಇದು 70 ಆಗ್ತದೆ, ಇದು 8. ಇದು 5000 ಆಗ್ತದೆ, ಇದೇನಾಗ್ತದೆ 5000. ಇದೇನಾಗ್ತದೆ 200. ಇದೇನಾಗ್ತದೆ 10. ಇದೇನಾಗ್ತದೆ 8. ಇದು 5000, ಇದು 200, ಇದು 70, ಇದು 8. ಇಲ್ಲಿ 40,000. 10,000 into 4 40,000. 5 into 1000 5000. 2 into 100 200. 7 into 10 70. 8 into 1 8. ಇದನ್ನ ನೀವು ಹೇಳಿ ನೋಡೋಣ. ಇದು ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಮ್ಗೆ ಹೇಳಬೇಕು. ಇದು ಹೋಮ್ವರ್ಕ್ ನಿಮ್ಗೆ. ನೋಟ್ ಮಾಡ್ಕೊಳ್ಳಿ. ಇದು ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಮ್ಗೆ ಹೇಳಬೇಕು. ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಬೇಕು. ನಾನು ಹೇಳಿರುವ ಟಾಪಿಕ್ ನ ನೀವು ಬುಕ್ ಅಲ್ಲಿ ನೋಟ್ ಮಾಡ್ಕೋಬೇಕು. ಮಾಡ್ಕೋರಿ. ಸೊ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ವಶನ್ಸ್ ನ ನೋಡೋಣ. ನೆಕ್ಸ್ಟ್ ಯಾವ್ದು ಕ್ವಶನ್ ಇದೆ? ರೀಡ್ ಅಂಡ್ ಎಕ್ಸ್ಪಾಂಡ್ ದ ನಂಬರ್ಸ್ ವೆರೆವರ್ ದೇ ಆರ್ ಬ್ಲಾಂಕ್ಸ್. ಎಲ್ಲಿ ಬ್ಲಾಂಕ್ ಆಗಿ ಇಟ್ಟಿದ್ದಾರೆ ಅಲ್ಲ, ಅಲ್ಲಿ ನೀವು ನಂಬರ್ಸ್ ನ ಇದನ್ನ ರೀಡ್ ಮಾಡಿ ವರ್ಡ್ ಫಾರ್ಮ್ ಅಲ್ಲಿ ಮತ್ತೆ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಬರಿಬೇಕು. 1 by 1 ನೋಡೋಣ. ಬನ್ನಿ ಚಿಲ್ಡ್ರನ್ಸ್, ರೆಡಿ ಇದ್ದೀರಾ? ಹೌಸ್ ದಿ ಜೋಶ್? ರೆಡಿ ಇದ್ದೀರಾ? ಹಾ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇದು ರೀಡ್ ಮಾಡಿ ನೋಡೋಣ. ಫಸ್ಟ್ ಏನ್ ಮಾಡಂದಾರೆ? ರೀಡ್ ಮಾಡಬೇಕು. ಅದಾದ್ಮೇಲೆ ಎಕ್ಸ್ಪಾಂಡ್ ಮಾಡಬೇಕು. ರೀಡ್ ಮಾಡಿ ಹೇಗೆ? ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಯೂಸ್ ಮಾಡಿ ರೀಡ್ ಮಾಡಬೇಕು. ಇದರ ಪ್ಲೇಸ್ ಹೇಳಿ. 1s, 10s, 100, 1000, 10,000. 10,000 ಅಲ್ಲಿ ಯಾವ ಡಿಜಿಟ್ ಇದೆ? 2. ಹಾಗಾದ್ರೆ ಏನಾಯ್ತದು? ಅದರ ಪ್ಲೇಸ್ ವ್ಯಾಲ್ಯೂ ಏನಾಗ್ತದೆ? 2000. ಏನಾಯ್ತು ಇದು? 2000. ರೀಡ್ ಮಾಡಿ ಇದು 2000. ಇದನ್ನ ವರ್ಡ್ ಫಾರ್ಮ್ ಅಲ್ಲಿ ಹೇಗೆ ಬರೀತಾರೆ? ನಂಬರ್ ನೇಮ್ ಅಲ್ಲಿ ಹೇಗೆ ಬರೀತಾರೆ? ಇದು ನಂಬರ್ ನೇಮ್. ಇದಕ್ಕೆ ನಂಬರ್ ನೇಮ್ನು ಅಂತಾರೆ ಮತ್ತೆ ವರ್ಡ್ ಫಾರ್ಮ್ ಅಲ್ಲಿನೂ ಅಂತಾರೆ. ಇಲ್ಲಿ ವರ್ಡ್ ಫಾರ್ಮ್ ಅಂದ್ರೆ ಇಲ್ಲಿ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀವಿ. ವರ್ಡ್ಸ್ ಯಾವ್ಯಾವು? ಇಲ್ಲಿ 20 ಅಲ್ಫಾಬೆಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಹೇಗೆ ಬರೀತಾರೆ? 20,000. 20 ಹೇಗೆ ಬರೀತಾರೆ? TWENTY. 20 THOUSAND. 1000. 20,000. ನೆಕ್ಸ್ಟ್ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ ಯಾವ ಡಿಜಿಟ್ ಇದೆ? 2. ಯಾವ ಪ್ಲೇಸ್ ಅಲ್ಲಿ? 10,000 ಪ್ಲೇಸ್ ಅಲ್ಲಿ. ನೆಕ್ಸ್ಟ್ ನೋಡೋಣ. ಇದನ್ನ ರೀಡ್ ಮಾಡಿ ರೈಟ್. ಏನು? 26,000. ಏನು? 26,000. TWENTY 20 SIX 6. ಅದಾದ್ಮೇಲೆ ಯಾವ ಪ್ಲೇಸ್ ಅಲ್ಲಿದೆ?
1000 26,000 2 ಅನ್ನೋ ಡಿಜಿಟ್ 10,000 ಪ್ಲೇಸ್ ಅಲ್ಲಿದೆ. ಅದರ ಎಕ್ಸ್ಪಾಂಡೆಡ್ ಫಾರ್ಮ್ ಹೀಗೆ. ಅದಕ್ಕೆ ಏನು ಆಡ್ ಮಾಡಬೇಕು? ನೆಕ್ಸ್ಟ್ 6 ಅನ್ನೋ ಡಿಜಿಟ್ ಯಾವ ಪ್ಲೇಸ್ ಅಲ್ಲಿದೆ? 1000 ಪ್ಲೇಸ್ ಅಲ್ಲಿದೆ. ಯಾವ ಪ್ಲೇಸ್ ಅಲ್ಲಿದೆ? 1000. ನೆಕ್ಸ್ಟ್ ಝೀರೋಸ್ ಸ್ಕಿಪ್ ಮಾಡಿ. ಇಲ್ಲಿ ಝೀರೋಸ್ ನ ಸ್ಕಿಪ್ ಮಾಡಿದ್ದೇನೆ ನಾನು. ನೆಕ್ಸ್ಟ್ ಹೋಗೋಣ. ಇದು ರೀಡ್ ಮಾಡಿ. ರೈಟ್. ಏನು? 38,400. ಏನು? 38,400 ಹೇಗೆ ಬರೀತಾರೆ? 30 THI TY 38,000. $400 4 ಇಲ್ಲಿ ಫಸ್ಟ್ ಲೆಟರ್ ಏನ್ ಮಾಡ್ಬೇಕು ನೀವು? ಎಲ್ಲಾನು ಕ್ಯಾಪಿಟಲ್ ಆಗಿ ಯೂಸ್ ಮಾಡಬೇಕು. ಎಲ್ಲ ಫಸ್ಟ್ ಲೆಟರ್ನ ನೀವು ಕ್ಯಾಪಿಟಲ್ ಆಗಿ ಯೂಸ್ ಮಾಡಬೇಕು. ನೆಕ್ಸ್ಟ್ ಸ್ಮಾಲ್ ಲೆಟರ್ ಫಸ್ಟ್ ಬರೆಯುವಾಗ ಕ್ಯಾಪಿಟಲ್ ಲೆಟರ್ ದೆನ್ ಸ್ಮಾಲ್ ಲೆಟರ್. 38,400 ಏನು? 38,400. ಮುಂದೆ ಇರೋ ಝೀರೋನ ಸ್ಕಿಪ್ ಮಾಡಬೇಕು. ಇದನ್ನ ಎಕ್ಸ್ಪಾಂಡೆಡ್ ಫಾರ್ಮ್ ಅಲ್ಲಿ 3 ಇಂಟು ಯಾವ ಪ್ಲೇಸ್ ಅಲ್ಲಿ ಇದೆ? 10,000. 3 ಇಂಟು 10,000 ಅದಕ್ಕೆ ಆಡ್ ಮಾಡಿ. ನೆಕ್ಸ್ಟ್ ಡಿಜಿಟ್ 8 ಇಂಟು ಯಾವ ಪ್ಲೇಸ್ ಅಲ್ಲಿದೆ? 1000. ಅದಾದ್ಮೇಲೆ 4 ಯಾವ ಪ್ಲೇಸ್ ಅಲ್ಲಿದೆ? 100. ಅದನ್ನ 400 ಅಂತ ಬರಿಬೇಕು. ಯಾವ ಪ್ಲೇಸ್ ಅಲ್ಲಿದೆ? 100. ನೆಕ್ಸ್ಟ್ ಝೀರೋಸ್ ನ ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಯಾವ್ದಿದೆ? ರೀಡ್ ಮಾಡಿ. ರೈಟ್. 65,740. 65,740. ಇದನ್ನ ವರ್ಡ್ ಫಾರ್ಮ್ ಅಲ್ಲಿ ಬರೀರಿ. ಏನು? 60 SIXTY. ಮುಂದೆ 5 65 ಯಾವ ಪ್ಲೇಸ್ ಅಲ್ಲಿದೆ? 1000. ಎರಡು ಟುಗೆದರ್ ಆಗಿ ತಗೊಂಡೇನಿ. ಇಲ್ಲಿ ಡಿಜಿಟ್ ಯಾವ ಪ್ಲೇಸ್ ಅಲ್ಲಿದೆ? 1000. ಅದಾದ್ಮೇಲೆ ನೆಕ್ಸ್ಟ್ ಯಾವುದು? 7 SEVEN 7 ಯಾವ ಪ್ಲೇಸ್ ಅಲ್ಲಿದೆ? 100. ಅದಾದ್ಮೇಲೆ 40 ಇವೆರಡು ಟುಗೆದರ್ ಆಗಿ ತಗೊಂಡ್ರೆ 40. ಏನು? 40. ಎಕ್ಸ್ಪಾಂಡೆಡ್ ಫಾರ್ಮ್ ಹೇಗೆ? 6 ಇಂಟು 10,000 then 5 into 1000 then 7 into 100 then 4 into 10. ಮುಂದೆ ಇರೋದೆಲ್ಲ ಸ್ಕಿಪ್ ಮಾಡಬೇಕು. ಝೀರೋ ಇರೋ ವ್ಯಾಲ್ಯೂಸ್ ನ ಸ್ಕಿಪ್ ಮಾಡಬೇಕು. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಸ್ ಕೊಡ್ತೀನಿ, ಸಾಲ್ವ್ ಮಾಡ್ತೀರಾ? ಅದನ್ನ ನೀವು ಸಾಲ್ವ್ ಮಾಡಬೇಕು. ಅದು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ನೀವು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡ್ತೀರಾ? ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಕ್ವಶನ್ಸ್ ತಗೊಳ್ಳಿ, ನೋಟ್ ಮಾಡ್ಕೊಳ್ಳಿ ಫಸ್ಟ್.
ನಾನು ಹೇಗೆ ಡ್ರಾ ಮಾಡಿದ್ದೇನೆ ಹಾಗೆ ಟೇಬಲ್ನ ಡ್ರಾ ಮಾಡಿ 1 by 1 ನೋಟ್ ಮಾಡ್ಕೋಬೇಕು. ನೋಟ್ ಮಾಡ್ಕೊಳ್ಳಿ. ಫಾಸ್ಟ್ ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳಿ. ಎಚ್ಚರಿದ್ದೀರಾ? ಇದೀರಾ ಎಚ್ಚರು? ಇನ್ ಮಲ್ಕೊಂಡ್ರಾ? ಅದೀವ್ರಿ ಮ್ಯಾಮ್. ನೋಟ್ ಮಾಡ್ಕೊಳ್ಳಿ ಫಾಸ್ಟ್. ಟೇಬಲ್ ಹೇಗೆ ಡ್ರಾ ಮಾಡಿದ್ದೇನೆ ಹಾಗೆ ಡ್ರಾ ಮಾಡಿ 1 by 1 ಎಲ್ಲ ನಂಬರ್ಸ್ ನ ನೋಟ್ ಮಾಡ್ಕೊಂಡು ಮುಂದೆ ಏನ್ ಕೊಟ್ಟಿದ್ದಾರೆ ಅದು ಬ್ಲಾಂಕ್ ಇರೋ ಕಾಲಮ್ಸ್ ನ ಎಲ್ಲ ನೀವು ಫಿಲ್ ಮಾಡಬೇಕು. ಫಸ್ಟ್ ನೀವು ಮಾಡಿ ನೋಡೋಣ. ಫಸ್ಟ್ ನೀವು ಸಾಲ್ವ್ ಮಾಡಿ. ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ಸಾಲ್ವ್ ಮಾಡೋಣ. ಎಚ್ಚರು ಇದ್ದೀರಿ ತಾನೆ? ಏನ್ ಮಲ್ಕೊಂಡ್ರಾ? ರೆಡಿ ಇದ್ದೀರಾ? ಬನ್ನಿ. ಕಾನ್ಸಂಟ್ರೇಷನ್ ಇಲ್ಲೇ ಇರ್ಬೇಕು ನಿಮ್ದು. ನೆಕ್ಸ್ಟ್ ನೋಡೋಣ. ಇದು ರೀಡ್ ಮಾಡಿ ನೋಡೋಣ. ರೀಡ್ ಮಾಡಿ. ಹೇಗೆ ರೀಡ್ ಮಾಡ್ತೀರಾ? ಫಸ್ಟ್ ಏನ್ ಮಾಡ್ತೀರಿ? ಪ್ಲೇಸ್ ನ ನೋಡ್ತೀರಿ. ಪ್ಲೇಸ್ ನೋಡಿ. ಸಿಂಗಲ್ ಡಿಜಿಟ್ಸ್ ಎಲ್ಲ ಪ್ಲೇಸ್ ನೋಡಿ. 4 ಯಾವ ಪ್ಲೇಸ್ ಅಲ್ಲಿ ಇದೆ? ರೈಟ್. 1's ಪ್ಲೇಸ್ ಅಲ್ಲಿ 2, 10's ಪ್ಲೇಸ್ ಅಲ್ಲಿ 3, 100, 9, 1000, 8, ರೈಟ್ 10,000. ಹಾಗಾದ್ರೆ ಇದು ಟೋಟಲ್ ಕಂಬೈನ್ ಮಾಡಿ ರೀಡ್ ಮಾಡಿ. 1000 ಪ್ಲೇಸ್ ಅಲ್ಲಿ ಎಷ್ಟು ಡಿಜಿಟ್ ಕೊಟ್ಟಿದ್ದಾರೆ ಇಲ್ಲಿ? 2. ಅವು ಎರಡು ಟುಗೆದರ್ ಆಗಿ ತಗೊಳ್ಳಿ. 89 ಯಾವ ಪ್ಲೇಸ್ ಅಲ್ಲಿ ಇದೆ? 1000. 89,324. 89,324. ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಏನಿದೆ ನೆಕ್ಸ್ಟ್ ಕ್ವಶನ್? ಇಲ್ಲಿ ಹಿಂದೆ ಕ್ವಶನ್ಸ್ ಅಲ್ಲಿ 5 ಡಿಜಿಟ್ಸ್ ಕೊಟ್ಟಿದ್ರು. ಇಲ್ಲಿ 6 ಡಿಜಿಟ್ಸ್ ಇವೆ. ಅಂದ್ರೆ ಇಲ್ಲಿ 1 lakh ಪ್ಲೇಸ್ ಇರೋದು 1 lakh ತನ ನಂಬರ್ನ ತಗೊಂಡಿದ್ದಾರೆ. 1 lakh ತನ ನಂಬರ್ಸ್ ನ ತಗೊಂಡಾರೆ. ಎಲ್ಲಿ ತನ? ಲ್ಯಾಕ್ಸ್. ತಗೊಳ್ಳಿ. ಏನ್ ಹೇಳಿದ್ದಾರೆ ಇಲ್ಲಿ? ರೀಡ್ ಅಂಡ್ ಎಕ್ಸ್ಪಾಂಡ್ ದ ನಂಬರ್ಸ್ ವೆರೆವರ್ ದೇ ಆರ್ ಬ್ಲಾಂಕ್ಸ್. ಎಲ್ಲಿ ಬ್ಲಾಂಕ್ ಕೊಟ್ಟಿದ್ದಾರೆ ಅಲ್ಲ, ಖಾಲಿ ಪ್ಲೇಸ್ ಎಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಅಲ್ಲಿ ನೀವು ಫಿಲ್ ಮಾಡಬೇಕು. ಇನ್ ಎಕ್ಸ್ಪಾಂಡೆಡ್ ಫಾರ್ಮ್, ಇಲ್ಲಿ ಎಕ್ಸ್ಪಾಂಡೆಡ್ ಫಾರ್ಮ್ ಬರಿಬೇಕು, ಇಲ್ಲಿ ವರ್ಡ್ ಒಳಗೆ ಬರಿಬೇಕು. ಇಲ್ಲಿ ಲ್ಯಾಕ್ಸ್ ಒಳಗೆ ಕೊಟ್ಟಿದ್ದಾರೆ ಎಲ್ಲಾನು. 6 ಡಿಜಿಟ್ಸ್ ಬರ್ತಂದ್ರೆ ಲ್ಯಾಕ್. ಓಕೆ. 1 ಡಿಜಿಟ್ ಬರ್ತಂದ್ರೆ 1's ಪ್ಲೇಸ್ ಅಲ್ಲಿ, 2 ಡಿಜಿಟ್ ಬರ್ತಂದ್ರೆ 10's ಪ್ಲೇಸ್ ಆಗ್ತದೆ, 3 ಬಂದ್ರೆ 100 ಪ್ಲೇಸ್, 4 ಬಂದ್ರೆ 1000 ಪ್ಲೇಸ್, 5 ಬಂದ್ರೆ 5000, 6 ಬಂದ್ರೆ 6 ಬಂದ್ರೆ 10,000, 6 ಬಂದ್ರೆ 10,000, 6 ಬಂದ್ರೆ 10,000, 7 ಬಂದ್ರೆ 1 lakh, 8 ಬಂದ್ರೆ 10 lakh, 9 ಬಂದ್ರೆ 1 crore, 10 ಬಂದ್ರೆ 10 crore. ಓಕೆ. ಇಲ್ಲಿ ಲ್ಯಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಲ್ಯಾಕ್ ಪ್ಲೇಸ್ ಅಲ್ಲಿ ಏನಿದೆ? 3. ಇದೇನಾಯ್ತು? 3 lakh. ಫಸ್ಟ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಇರಬೇಕು. 3 lakh. ಲ್ಯಾಕ್ ಹೇಗೆ ಬರೀತಾರೆ? LAKHS. ಎಸ್ ಬರಿಬೇಡಿ. LAKH. ಲ್ಯಾಕ್
ಅಂತ ಬರೀರಿ. 3 lakh. ಎಕ್ಸ್ಪಾನ್ಷನ್ ಫಾರ್ಮ್ ಹೇಗೆ? 3 ಇಂಟು ಲ್ಯಾಕ್ ಅಲ್ಲಿ ಎಷ್ಟು ಡಿಜಿಟ್ ಇರ್ತದೆ ಅಂತ ಹೇಳಿದೆ? ಲ್ಯಾಕ್ ಅಲ್ಲಿ 6 ಡಿಜಿಟ್. ಎಷ್ಟು? 6. ಇದು ಹೇಳಿ, ರೀಡ್ ಮಾಡಿ ಫಸ್ಟ್. 3,50,000. ಏನು? 3,50,000. THREE 3 lakh. FIFTY 50,000. SAND. THOUSAND. Expansion form 3 into 6 digits plus 5 into 5 digits plus ಮುಂದೆ ಎಲ್ಲ 0 ಇದೆ, ಸೊ ಅದನ್ನ ಸ್ಕಿಪ್ ಮಾಡಿ. ಇದು ರೀಡ್ ಮಾಡಿ. 3,53,500. 53,500. ಏನಾಗ್ತದೆ ಇದು? 500. ಮುಂದೆ 0 ಇರೋದನ್ನ ಸ್ಕಿಪ್ ಮಾಡಬೇಕು. 500. ಇವು 3 ಟುಗೆದರ್, 3 ಕಂಬೈನ್ ಆಗಿ ತಗೊಂಡು ರೀಡ್ ಮಾಡ್ಬೇಕು. ಇಲ್ಲಿ ಮುಂದೆ 0 ಕೊಟ್ರೆ ಎಲ್ಲಾನು ಕಂಬೈನ್ ಆಗಿ ರೀಡ್ ಮಾಡಬೇಕು. 3 into 1 lakh plus 5 into 10,000 plus 3 into 1,000 plus 5 into next ಹೇಳಿ 4,57,928. ಇದು ಬರೀರಿ. 4,57,000 928. 28. Expansion form 4 into 1 lakh4 into 1 lakh, 5 into 10,000, 7 into 1,000, 9 into 100, 2 into 10, 8 into 1. ಇದು ಎಕ್ಸ್ಪಾನ್ಷನ್ ಫಾರ್ಮ್. ಕೆಲವೊಂದು ಕ್ವಶನ್ಸ್ ಕೊಡ್ತೀನಿ, ಅದು ನೀವು ಮನೆಯಲ್ಲಿ ಸಾಲ್ವ್ ಮಾಡಬೇಕು. ಮಾಡ್ತೀರಿ?
ಹೀಗೆ ನಂಬರ್ಸ್ನ ಕೊಡ್ತೀನಿ, ನೀವು ಮನೆಯಲ್ಲಿ ಸಾಲ್ವ್ ಮಾಡಬೇಕು. ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಇದು ವಿಡಿಯೋ ಸ್ವಲ್ಪ ಹಿಂದಕ್ಕೆ ಸರಿಸಿ ಇದನ್ನೆಲ್ಲ ನೋಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಕ್ವಶನ್ಸ್ನ ಬಾಕ್ಸಲ್ಲಿ ಸಾಲ್ವ್ ಮಾಡ್ಕೊರಿ. ಇವು ಕಂಟಿನ್ಯೂ ಕ್ವಶನ್ಸ್ ತಗೊಳ್ಳಿ ನೆಕ್ಸ್ಟ್ ಕೊಡೋದು, ಆದ್ರೆ ನೀವು ಅದು ಮನೆಯಲ್ಲಿ ಸಾಲ್ವ್ ಮಾಡಬೇಕು. ಮಾಡ್ತೀರಿ ತಾನೆ? ನಾನು ಕ್ವಶನ್ಸ್ನ ಕೊಡ್ತೀನಿ, ನೀವು ಸಾಲ್ವ್ ಮಾಡಿ ಮನೆಯಲ್ಲಿ. ಡೈಲಿ ಸಾಲ್ವ್ ಮಾಡ್ತಿರ್ಬೇಕು ಕೊಟ್ಟಿರೋ ಕ್ವಶನ್ಸ್ನ ಮನೆಯಲ್ಲಿ. ನಿಮ್ಗೆ ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದ್ರೆ ನಾನು ಹೇಳಿರೋ ಬೇಸಿಕ್ಸ್ ವಿಡಿಯೋನ ನೋಡಿ ಈ ಕ್ವಶನ್ಸ್ಗೆ ಬನ್ನಿ. ತಗೊಳ್ಳಿ ಕ್ವಶನ್ಸ್ ಏನಂತ. 4,07,928. ನೆಕ್ಸ್ಟ್ ಏನು? 4,08,29. ನೆಕ್ಸ್ಟ್. ಸೊ ಚಿಲ್ಡ್ರನ್ಸ್, ಇವು ಕ್ವಶನ್ಸ್ ನ ತಗೊಂಡು ನೀವು ಮನೆಯಲ್ಲಿ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಕೊಟ್ಟಿರುವ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ನನಗೆ ಹೇಳಬೇಕು ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಹೇಳ್ತೀರಿ? ಸೊ ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಟಾಪಿಕ್ಸ್ ನೆಕ್ಸ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ನೋಡಿ. ಸೊ ನಾನು ಹೇಳಿದ್ದು ಟಾಪಿಕ್ ನಿಮ್ಗೆ ಅರ್ಥವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.